ಇಲ್ಲಿ ಯಾರಿಗೋ ಸಾರಿ ಕೇಳಬೇಕಂತೆ ಕಿಪ್ಪಿ. ಏನಕ್ಕೆ ಕೇಳಬೇಕಪ್ಪ? ನೀವು ಅವ್ರಿಗೆ ಕೆಟ್ಟ ಕೆಟ್ಟ ಮಾತಲ್ಲಿ ಬೈದಿದ್ಕ, ಇಲ್ಲ ಮನೆ ಹತ್ರ ಬಂದ್ಬಿಟ್ಟು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂದಿದ್ಕ. ಲವ್, ಏನೋ ಮಾತಾಡ್ತಾ ಇದೆಯಾ ನೀನು ಅವನು ಇಬ್ಬರು ಸೇರಿಕೊಂಡು ಕಚಡ ಮಾತುಗಳು ಮಾತಾಡಿರೋದು. ನಿಮ್ಮಂಥ ಕಚಡ ನನ್ನ ಮಕ್ಕಳು ಮಾತಾಡಿರೋ ಮಾತಿಗೆ ಅವಳು ಯಾಕೋ ನಿಮಗೆ ಸಾರಿ ಕೇಳಬೇಕು? ಆಮೇಲೆ ನಾನು ಸಾರಿ ಇವಾಗ ನಾನು ಕೇಳಬೇಕಾ? ಅದೇನೋ ಮನೆ ಹತ್ರ ಹೋಗಿ ಏನೋ ಮಾಡ್ತೀನಿ, ಅದೇನೋ ವಿಡಿಯೋ ಬಿಡ್ತೀನಿ, ಆಮೇಲೆ ಇನ್ನೊಂದೇನೋ ಮಾಡ್ತೀನಿ ಅಂತ ಹೇಳ್ದಲ್ಲ, ಫಸ್ಟು ಅದನ್ನು ಮಾಡು. ನೀನು ಹೋಗು ಅವ್ರ ಮನೆ ಹತ್ರ, ನಿನಗೆ ತಾಕತ್ತಿದ್ರೆ ಹೋಗು ಅವ್ರ ಮನೆ ಹತ್ರ. ಅದೇನೋ ವೀಡಿಯೋಸ್ ಏನೋ ಮಾಡ್ಕೊಂಡು ಇಟ್ಕೊಂಡಿದ್ಯಂತಲ್ಲಪ್ಪ, ಅದನ್ನೆಲ್ಲ ಬಿಡ್ತೀನಿ, ಆಮೇಲೆ ನಿಮ್ಮ ಮನೆ ಹತ್ರ ಬಂದ್ಬಿಟ್ಟು ಅದೇನೋ ಕಂಪ್ಲೇಂಟ್ ಕೊಡ್ತೀನಿ ಅಂತ. ಏನಂತ ಕಂಪ್ಲೇಂಟ್ ಕೊಡ್ತೀಯಾ? ನಾನು ಕಿಪ್ಪಿಗೆ ಬೈದೆ, ಅವಳು ಹಿಂಗೆ ಅಂತ ಕಂಪ್ಲೇಂಟ್ ಕೊಡ್ತೀಯಾ? ಇಲ್ಲಾಂದರೆ ಅವಳು ನನಗೆ ಹಿಂಗೆ ಅಂದಿದ್ದಾಳೆ ಅಂತ ಕೊಡ್ತೀಯಾ? ಏನಂತ ಕೊಡ್ತೀಯಾ ಕಂಪ್ಲೇಂಟು? ಅವಳೇನೋ ಒಂದು ವರ್ಡು ಕಾಲ್ ರೆಕಾರ್ಡಲ್ಲಿ ಹೇಳಿದ್ದಾಳೆ, ಅವಳು ಮತ್ತೆ ವೀಡಿಯೋಸು ಮಾಡ್ತಾಯಿಲ್ಲ, ನಿಮ್ಮ ಬಗ್ಗೆ ನೀವು ಯಾರು ಅಂತಲೇ ಗೊತ್ತಿಲ್ಲ ಅನ್ನೋ ಥರ ಬದುಕ್ತಾಳೆ. ಅವಳ ಬಗ್ಗೆ ನೀವೇನೇನೋ ಮಾತಾಡ್ತಾಯಿದ್ದೀರಾ, ಹೆಂಗೆಂಗೋ ಮಾತಾಡ್ತಿದ್ದೀರಾ. ಇದಕ್ಕೆಲ್ಲ ನಿಮಗೆ ಆನ್ಸರ್ ಸಿಗುತ್ತೆ, ಪಕ್ಕಾ ಸಿಕ್ಕೇ ಸಿಗುತ್ತೆ. ಸಿಕ್ಕಿದಾಗ ಐತೆ ನಿಮಗೆ, ಕೊಡ್ತಾರೆ ನೋಡಿ ಕೆಲಸ ನಿಮ್ಗೆಲ್ಲರಿಗೂ.